ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತದಿಂದ ಸಂತ್ರಸ್ತರಾದ ಉಳುವರೆ ಗ್ರಾಮದ ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಪಾಠೋಪಕರಣ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ನೆರವು ನೀಡಲಾಯಿತು. ಗುಡ್ಡ ಕುಸಿತದ ಪರಿಣಾಮ ನದಿಯ ವಿರುದ್ಧ ದಿಕ್ಕಿನ ದಂಡೆಯ ಉಳುವರೆ ಗ್ರಾಮದ 6 ಮನೆಗಳು ಸಂಪೂರ್ಣವಾಗಿ ನೆಲಸಮಗೊಂಡಿವೆ. ಅಲ್ಲಿಯ ಮನೆಗಳಲ್ಲಿದ್ದ ಹಲವರು ಗಾಯಗೊಂಡು ಆಸ್ಪತ್ರೆಗೆ ಸೇರಿದ್ದು ಒಂದು ಕಡೆಯಾದರೆ, ಇನ್ನು ಆ ಮನೆಯ ಒಳಗಡೆ ಇದ್ದ ಸಂಪೂರ್ಣ ಆಸ್ತಿಪಾಸ್ತಿಗಳು ನೀರು ಪಾಲಾಗಿದ್ವು. ಅಷ್ಟೇ ಅಲ್ಲ, ಅಲ್ಲಿಯ ಶಾಲಾ ವಿದ್ಯಾರ್ಥಿಗಳ ಬಟ್ಟೆ ಬರೆ ಸೇರಿದಂತೆ ಯಾವೊಂದು ಶಾಲಾ ಸಾಮಗ್ರಿಗಳು ಕೂಡ ಇರಲಿಲ್ಲ. ಎಲ್ಲವೂ ನೀರು ಪಾಲಾಗಿದ್ವು. ಜೊತೆಗೆ ಉಳುವರೆ ಗ್ರಾಮದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ದುರಂತದಲ್ಲಿ ಸಂತ್ರಸ್ತರಾಗಿದ್ದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ತಮ್ಮ ಜಿಲ್ಲಾ ಸಮಿತಿ ಸದಸ್ಯರು, ತಾಲೂಕು ಅಧ್ಯಕ್ಷರು ಹಾಗೂ ತಮ್ಮ ಆಪ್ತ ಗೆಳೆಯರು ದಾನಿಗಳಿಂದ ಒಂದಿಷ್ಟು ಶಾಲಾ ಸಾಮಗ್ರಿಗಳನ್ನು ಸಂಗ್ರಹಿಸಿ ಶುಕ್ರವಾರ ಅದನ್ನು ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ವಿತರಿಸಿದರು. ಸಂತ್ರಸ್ತ ವಿದ್ಯಾರ್ಥಿಗಳ ಜೊತೆಗೆ ಉಳುವರೆ ಶಾಲೆಯ 55ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೂ ಕೂಡ ಸ್ಕೂಲ್ ಬ್ಯಾಗ್, ತಲಾ 10 ನೋಟ್ಬುಕ್, ಕಂಪಾಸ್ ಬಾಕ್ಸ್, ಎಕ್ಸಾಮ್ ಪ್ಯಾಡ್, ರೈನ್ ಕೋಟ್, ಪೆನ್, ಪೆನ್ಸಿಲ್ ಸೆಟ್, ಟಿ ಶರ್ಟ್, ಬೆಡ್ಶೀಟ್, ಟಾವೆಲ್ ಹಾಗೂ ತಲಾ 10 ಕೆಜಿ ಅಕ್ಕಿ ಹಾಗೂ ಕಾಳಜಿ ಕೇಂದ್ರಕ್ಕೆ 1 ಕ್ವಿಂಟಲ್ ಅಕ್ಕಿಯ ನೆರವು ನೀಡಿದರು. 30 ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ನಗದು ಸಹಾಯವನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ಕನ್ನಡ ಸಾಹಿತ್ಯ ಪರಿಷತ್ತು ಕೇವಲ ಸಮ್ಮೇಳನ ಹಾಗೂ ಸಾಹಿತ್ಯದ ಕಾರ್ಯಕ್ರಮ ಸಂಘಟಿಸುವುದಕ್ಕಷ್ಟೇ ಸೀಮಿತವಾಗದೆ, ಅದು ಕಷ್ಟದಲ್ಲಿರುವ ಜನರ ನೋವಿನಲ್ಲಿಯೂ ಕೂಡ ಜೊತೆಯಾಗಬೇಕು, ಅಸಹಾಯಕರಿಗೆ ಸಹಾಯ ಮಾಡಬೇಕು ಎಂಬ ನಿಜ ಕಾಳಜಿಯೊಂದಿಗೆ ಈ ಸೇವಾ ಕಾರ್ಯ ಮಾಡಲಾಗಿದೆ. ಒಬ್ಬರ ಕಷ್ಟಕ್ಕೆ ಸ್ಪಂದಿಸುವುದೇ ನಿಜವಾದ ಮನುಷ್ಯ ಧರ್ಮ. ಇಂತಹ ಕೆಲಸಗಳ ಮೂಲಕ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕೆಂದು ಕೂಡ ನಮ್ಮ ಆಶಯ. ಆ ನಿಟ್ಟಿನಲ್ಲಿ ಸಂತ್ರಸ್ತ ಶಾಲಾ ಮಕ್ಕಳಿಗೆ ಈ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನಿಮ್ಗೆ ಇದನ್ನು ಕೊಡೋದನ್ನ ನಿಮ್ಗೆ ಕುಳಿಸ್ಕೊಂಡು ನಾವೇನು ದೊಡ್ಡ ಪಬ್ಲಿಸಿಟಿ ಇದಕ್ಕಾಗಿ ಅಂತಲ್ಲ, ನಮಗೇನಾಗಿದೆ, ಒಂದು ಮಾನವೀಯತೆಯ ದೃಷ್ಟಿಯಿಂದ ಇದನ್ನು ಮಾಡೋದಕ್ಕೆ ಬಂದಿದ್ದೀವಿ. ಪ್ರತಿಯೊಬ್ಬರಿಗೂ ಕೂಡ ಒಳಗಡೆ ಒಂದು ಮನಸ್ಸಿರಬೇಕು, ಬೇರೆಯವರ ದುಃಖಕ್ಕೆ ಸ್ಪಂದಿಸುವ, ನೋವಿಗೆ ಸ್ಪಂದಿಸುವ ಒಂದು ಸಣ್ಣ ಒಳನೋವುಗಳ ಮನಸ್ಸಿನಲ್ಲಿ ಇರಬೇಕು. ಹಾಗೆ ಇದ್ದಾಗ ಮಾತ್ರ ನಾವು ಈ ಸಮಾಜವನ್ನ ಮಾನವೀಯವಾಗಿ ಕಾಣಲಿಕ್ಕೆ ಕಟ್ಟಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಬೇರೆಯವರೆಲ್ಲ ಕೊಡುವ ಹಾಗೆ ಸರ್ಕಾರದವರೆಲ್ಲ ಕೊಡುವ ಹಾಗೆ ದೊಡ್ಡ ಮಟ್ಟದ ಪರಿಹಾರವನ್ನ ಗಂಟನ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಸಾಹಿತ್ಯ ಪರಿಷತ್ತು ಮೊಟ್ಟ ಮೊದಲ ಬಾರಿಗೆ ಇಂಥದ್ದೊಂದು ಜನಪರವಾದ ಕೆಲಸಕ್ಕೆ ಸ್ಪಂದಿಸುವ ಕೆಲಸಕ್ಕೆ ಮುಂದಾಗಿದೆ ಈ ಉತ್ತರ ಕನ್ನಡ ಜಿಲ್ಲೆಯ ಇತಿಹಾಸದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾವು
ಅಲ್ಲಿಯ ತೊಂದರೆ ಆದವರಿಗೆ ಸಹಾಯ ಮಾಡುವುದಕ್ಕಿಂತ ನಾಳೆಯ ಒಂದು ಭವಿಷ್ಯ ನಮ್ಮ ಎದುರುಗಡೆ ಇದೆ. ಮಕ್ಕಳು ಆ ಭವಿಷ್ಯ ಅದು ಕಮರಬಾರದು, ನಮ್ಗೆ ಹಿಂಗಾಯ್ತಲ್ಲ ಅಂತ ಹೇಳಿ ನೋವನ್ನು ಪಟ್ಕೊಳ್ಬಾರ್ದು. ಅವ್ರಿಗೊಂದು ಸಣ್ಣ ಉತ್ತೇಜನವನ್ನು ಕೊಡಬೇಕು. ನಮಗೆ ಕಷ್ಟ ಆದಾಗ ಯಾರಾದರೂ ನೆರವಿಗೆ ಬರ್ತಾರೆ, ನಮಗೆ ಶೈಕ್ಷಣಿಕವಾಗಿ ಸಹಾಯ ಮಾಡಿಕೊಟ್ಟ ಸಮಸ್ಯೆಗಳಾಗಿದೆ. ನಿಮಗೆ ನೀವು ಈಗಲೂ ಕೂಡ ಕಾಳಜಿ ಕೇಂದ್ರದಲ್ಲೇ ಇದ್ದೀರಿ. ಯಾವ ಕೂಡ ಧೃತಿಗೆಡಬೇಕಾಗಿಲ್ಲ. ಮನುಷ್ಯ ಅಂದಮೇಲೆ ಅದು ಬೇರೆ ಬೇರೆ ಕಾರಣಗಳಿಗಾಗಿ ನಮ್ಮ ಸಮಸ್ಯೆಗಳು ಬರ್ತದೆ. ಹೀಗೆ ಬಂದು ಈ ಅನುಭವನೇ ನಾಳೆ ನಿಮಗೆ ಸಾಧನೆಗೆ ಒಂದು ದಾರಿ ಆಗ್ಬೇಕು. ನಾಳೆ ಒಂದಿನ ನೀವು ದೊಡ್ಡ ವ್ಯಕ್ತಿಯಾಗಿ ನಮ್ಮ ಊರಲ್ಲಿ ನೆರೆ ಬಂದಿತ್ತು, ನಾವೆಲ್ಲ ಕಾಳಜಿ ಕೇಂದ್ರದಲ್ಲಿ ಇದ್ದಿದ್ವಿ, ಊರವರೆಲ್ಲ ಸಹಾಯ ಮಾಡಿದ್ರು ನಮಗೆ ಅನ್ನುವ ಆ ಮಟ್ಟಕ್ಕೆ ನೀವು ಬೆಳಿಬೇಕು. ಹಾಗಾಗಿ ಯಾವ ಮಕ್ಕಳು ಕೂಡ ನಮಗೆ ಇಂತಹ ಕಷ್ಟ ಬಂದಿದೆ ಅನ್ನೋ ನೋವು ನಿಮ್ಗಿರಬಾರ್ದು, ನಿಮ್ಗೆ ಒಂದು ಹತಾಶ ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕಾಗಿ ನಾವೆಲ್ಲರೂ ನಿಮ್ಮ ಕಡೆ ಇದ್ದೀವಿ. ಈ ಸರ್ಕಾರ, ಈ ಜನಪ್ರತಿನಿಧಿಗಳು, ರಾಜಕೀಯ ಪಕ್ಷಗಳು, ಬೇರೆ ಬೇರೆ ಸಂಘಟನೆಗಳು, ಊರ ನಾಗರಿಕರ ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ನಿಮ್ಮ ಜೊತೆಗಿದೆ ಅನ್ನೋದನ್ನ ಹೇಳೋದಕ್ಕಷ್ಟೇ ನಾವು ಇಲ್ಲಿ ಬಂದಿದ್ದೀವಿ. ನಾವು ಕೊಡೋದೇನು ದೊಡ್ಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಒಂದೊಂದು ಕಿಟ್ಗಳಲ್ಲ. ನಿಮ್ಗೆ ಬೇಕಾಗುವ ಒಂದು ಪಟ್ಟಿ, ಒಂದು ಪೆನ್ನು, ಕಂಪಸ್ ಬಾಕ್ಸು, ಎಕ್ಸಾಮ್ ಪ್ಯಾಡು, ಒಂದಿಷ್ಟು ಹೊಂದ್ಕೊಳ್ಳಕ್ಕೆ ಒಂದು ಬೆಡ್ಶೀಟು, ನಿಮ್ಗೆ ಹಾಕೊಳ್ಳಕ್ಕೆ ಯಾರಿಗೂ ಇಲ್ಲ ಒಂದು ಟೀ ಶರ್ಟ್, ಈ ತರದ ಸಹಾಯ ಮಾಡಕ್ ಬಂದಿದ್ದೀವಿ ಬಿಟ್ರೆ ಬೇರೆ ಯಾವ ಕಾರಣಕ್ಕಾಗಿ ಅಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿ ಗಾಂವ್ಕರ್ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ಸಂತ್ರಸ್ತ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದು ನಿಜಕ್ಕೂ ಮಾನವೀಯ ಕಾರ್ಯವಾಗಿದೆ. ಸಾಹಿತ್ಯ ಪರಿಷತ್ತು ಇಂತಹ ಸೇವಾ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಮಾದರಿಯಾದುದು ಎಂದು ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಗೌರವ ಕಾರ್ಯದರ್ಶಿ PR ನಾಯ್ಕ್ ಮಾತನಾಡಿ, ಸಹಾಯ ಮಾಡಿದ ದಾನಿಗಳನ್ನ ಸ್ಮರಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾ ತಾಲೂಕು ಘಟಕದ ಅಧ್ಯಕ್ಷ ಗೋಪಾಲಕೃಷ್ಣ ನಾಯ್ಕ್, ಹೊನ್ನಾವರ ತಾಲೂಕು ಘಟಕದ ಅಧ್ಯಕ್ಷ SH ಗೌಡ, ಜಿಲ್ಲಾ ಸಮಿತಿಯ ಸದಸ್ಯ ಡಾಕ್ಟರ್ ವೆಂಕಟೇಶ್ ನಾಯ್ಕ್, PM ಮುಕ್ರಿ, ಹಿರಿಯ ಸಾಹಿತಿ ಬೀರಣ್ಣ M ನಾಯ್ಕ್, ಪ್ರಮುಖರಾದ ಪ್ರಕಾಶ್ ಕುಂಜಿ, MB ಆಗೇರ್, ಸುಜಿತ್ ನಾಯ್ಕ್, ಕಸಾಪ ಅಜೀವ ಸದಸ್ಯರು S ಪ್ರಕಾಶ್ ಶೆಟ್ಟಿ, TS ಬಾಲಮಣಿ, ಮೋಹನ್ ಹಲವಾಯಿ, ಕೀರ್ತಿ ಗಾಂವ್ಕರ್, ಮುಸ್ತಾಕ್ ಶೇಖ್, ಅನಿಲ್ ದಂಡಗಲ್, ಫ್ರಾನ್ಸಿಸ್ ಮಸ್ಕರೀನಸ್, ವಾಸರ್ ಕುದುರೆಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪ್ರದೀಪ್ ನಾಯ್ಕ್, ಶಾಲಾ ಶಿಕ್ಷಕಿ ಸಂಧ್ಯಾ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.